ಏಳನೇ ತರಗತಿ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ. ಈಗ ನಿಮ್ಮ ವಾರ್ಷಿಕ ಮೌಲ್ಯಾಂಕನ ಪರೀಕ್ಷೆ 2024ರ ಪ್ರಥಮ ಭಾಷೆ ಕನ್ನಡದ ಒಂದು ಪ್ರಶ್ನೆ ಪತ್ರಿಕೆಯನ್ನು ಹಾಗೂ ಯಾವ ರೀತಿ ಉತ್ತರ ಬರೆಯಬೇಕು ಎನ್ನುವುದನ್ನು ನೋಡೋಣ. ನೋಡಿ, ಬಿಟ್ಟ ಸ್ಥಳಗಳನ್ನು ತುಂಬಿರಿ. ಇಲ್ಲಿ ಒಂದೊಂದಕ್ಕೆ 1 ಅಂಕ, ಒಟ್ಟು 4 ಇದ್ದಾವೆ. ಒಂದನೇದು, ಮಹಾದೇವ ಡ್ಯಾಶ್ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದನು. ನೋಡಿ, ನಿಮಗೆಲ್ಲ ಗೊತ್ತಿದೆ, ಮಹಾದೇವ ಅಸಹಕಾರ ಚಳುವಳಿಯಲ್ಲಿ ಭಾಗವಹಿಸಿ ಜೈಲು ಸೇರಿದನು. ಚಗಳಿ ಇರುವೆಗಳ ಗೂಡನ್ನು ಡ್ಯಾಶ್ ಎಂದು ಕರೆಯುತ್ತಾರೆ. ಚಗಳಿ ಇರುವೆಗಳ ಗೂಡನ್ನು ಕೊಟ್ಟೆ ಎಂದು ಕರೆಯುತ್ತಾರೆ. ಹಾಡುವೆವು ಬಿಡುಗಡೆಯ ಡ್ಯಾಶ್ ಹಾಡು. ನೋಡಿ, ಹಾಡುವೆವು ಬಿಡುಗಡೆಯ ಒಕ್ಕೊರಲ ಹಾಡು. ಒಕ್ಕೊರಲ ಹಾಡು ಇದು ಆ ಪದ್ಯದ ಸಾಲಿನಲ್ಲೇ ಇದೆ. ಹಚ್ಚಿರುವ ದೀಪದಲ್ಲಿ ತಾಯ ರೂಪ. ನೋಡಿ, ಇದು ಕೂಡ ಪದ್ಯದ ಸಾಲುಗಳು. ಹಚ್ಚಿರುವ ದೀಪದಲ್ಲಿ ತಾಯ ರೂಪ. ಮುಂದೆ ಏನಂತ ಹೇಳಬೇಕು ನಾವು? ಅಚ್ಚಳಿಯದಂತೆ ತೋರೇವು. ಅಚ್ಚಳಿಯದಂತೆ ತೋರೇವು. ಇದು ನಿಮ್ಮ ಅಭ್ಯಾಸದಲ್ಲೇ ಬಂದಿರುವಂಥ ಸಾಲುಗಳು. ಇನ್ನು ಮುಂದಿನ ಪ್ರಶ್ನೆ ನೋಡೋಣ. ಈಗ ಇಲ್ಲಿ ನೋಡಿ, ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಒಂದು ಕರೆಕ್ಟಾಗಿ ಹೊಂದಿಸಿದರೆ 1 ಅಂಕ. ಆನೆ. ಆನೆ ಯಾವುದು? ಕುವಲಯ ಪೀಡ. ಬೆಟ್ಟ ಗೋವರ್ಧನ. ದೀಪಾವಳಿ ಬೆಳಕಿನ ಹಬ್ಬ. ಅದಟು ಅಂತಂದರೆ ಪರಾಕ್ರಮ. ಈ ರೀತಿ ಸರಿಯಾಗಿ ಹೊಂದಿಸಬೇಕು. ಆನೆ, ಕುವಲಯ ಪೀಡ, ಬೆಟ್ಟ, ಗೋವರ್ಧನ, ದೀಪಾವಳಿ, ಬೆಳಕಿನ ಹಬ್ಬ, ಅದಟು, ಪರಾಕ್ರಮ. ಇನ್ನು ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಅಂತ ಕೇಳಿದರೆ ಒಂದೊಂದು ಪ್ರಶ್ನೆ. ಕೊಟ್ಟೆ ಎಂದರೇನು? ಈಗಾಗಲೇ ಚಗಳಿ ಇರುವೆ ಪಾಠದಿಂದ ಕೊಟ್ಟೆ ಎಂದರೇನು ಅನ್ನೋದನ್ನು ಅಲ್ಲಿ ಪ್ರಶ್ನೆಯಲ್ಲಿ ಕೂಡ ಬಂದಿತ್ತು. ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು? ನೋಡಿ, ಇನ್ನು ನಾವು ಉತ್ತರಗಳನ್ನು ಹೇಳ್ತಾ ಇಲ್ಲ, ನೀವು ಎಲ್ಲ ನೋಡ್ತಾ ಹೋಗಬೇಕು. ನೇರವಾಗಿ ನಿಮ್ಮ ಪಠ್ಯ ಪುಸ್ತಕದಿಂದ ಬಂದಿರುವಂಥ ಪ್ರಶ್ನೆಗಳು ಇವು. ವಸುದೇವನಿಗೆ ಮಕ್ಕಳ ವಿಚಾರ ಹೇಳಿದವರು ಯಾರು? ಮೂರನೇದು, ಕಿಚ್ಚು ಹಾಯಿಸುವುದು ಎಂದರೆ ಏನು? ಪಂಜರದ ಹಕ್ಕಿ ಯಾವುದರ ಸಂಕೇತವಾಗಿದೆ? 4ನೇ ಪ್ರಶ್ನೆ ನೋಡಿ, ಪಂಜರದ ಹಕ್ಕಿ ಯಾವುದರ ಸಂಕೇತವಾಗಿದೆ? ಇನ್ನು 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ ಅಂತ. ಒಂದೊಂದಕ್ಕೆ 2 ಅಂಕ, ಒಟ್ಟು 6 ಪ್ರಶ್ನೆಗಳಿವೆ. ನೋಡಿ, ದಂಡಿ ಯಾತ್ರೆಯಲ್ಲಿ ಹೆಜ್ಜೆ ಹಾಕಿದ ಮಹಾದೇವನಿಗೆ ಆದ ಶಿಕ್ಷೆ ಏನು? 2ನೇ ಪ್ರಶ್ನೆ, ಕೆಲಸಗಾರ ಇರುವೆಗಳ ಕೆಲಸವೇನು? 3ನೇದ್ದು, ಕ್ರೀಡಾಗಾರದಲ್ಲಿ ಆಗಿದ್ದ ಗುಪ್ತ ಏರ್ಪಾಡು ಏನು? 4ನೇ ಪ್ರಶ್ನೆ, ಸಂಕ್ರಾಂತಿಯ ದಿನದಿಂದ ಸೂರ್ಯನ ಚಲನೆ ಹೇಗಿರುತ್ತದೆ? 5ನೇ ಪ್ರಶ್ನೆ, ಶಿಶುವು ನೀನೆಲೆ ಮಗನೇ ಕಾದುವ ರಸಮ ಬಲರು ಕಣ. ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ತಿಳಿಸಿರಿ ಅಂತಂದಿದ್ದಾರೆ. 6ನೇದ್ದು, ತಿರುಕ ಪೊಡವಿ ಆಣ್ಮನಾದುದು ಹೇಗೆ ಅಂತ ಕೇಳಿದ್ದಾರೆ. ನೋಡಿ, 2-3 ವಾಕ್ಯಗಳಲ್ಲಿ ಉತ್ತರಿಸಬೇಕು ಈ ಪ್ರಶ್ನೆಗಳಿಗೆ. ನೋಡಿ, ವಿಗ್ರಹ ವಾಕ್ಯ ಮಾಡಿ ಸಮಾಸ ಹೆಸರಿಸಿರಿ. ನೋಡಿ, ಆ ಪದವನ್ನು ವಿಗ್ರಹ ವಾಕ್ಯ ಮಾಡಿಕೊಂಡು ಸಮಾಸ ಯಾವುದು ಅನ್ನುವುದನ್ನು ನಾವು ಹೇಳಬೇಕು. ತಲೆನೋವು ಮತ್ತು ಹೆಮ್ಮರ. ಈಗಾಗಲೇ ಸಮಾಸಗಳ ಬಗ್ಗೆ ಕೂಡ ನಮ್ಮ ಚಾನಲ್ನಲ್ಲಿ ವಿಡಿಯೋಗಳನ್ನು ಮಾಡಿದ್ದು, ಅದನ್ನು ಕೂಡ ನೋಡ್ಬೋದು. ಮತ್ತು ನಿಮ್ಮ 7ನೇ ತರಗತಿಗೆ ಸಂಬಂಧಿಸಿದಂತೆ ಎಲ್ಲ ಪಾಠಗಳ ಪ್ರಶ್ನೋತ್ತರಗಳನ್ನು ಭಾಷಾಭ್ಯಾಸಗಳನ್ನು ಕೂಡ ಮಾಡಿದ್ದೇನೆ, ಅವನ್ನು ಕೂಡ ನೀವು ನೋಡ್ಬೋದು. ಇನ್ನು ಈ ಕೆಳಗಿನ ವಾಕ್ಯಗಳಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಗುರುತಿಸಿರಿ. ನೋಡಿ, ತುಂಬ ಸುಲಭವಾದ ಪ್ರಶ್ನೆಗಳು. ಜಾನಕಿ ಹಾಡನ್ನು ಹಾಡಿದಳು. ನೋಡಿ, ಹಾಡಿದಳು ಅನ್ನೋದು ಕ್ರಿಯಾಪದ. ಜಾನಕಿ ಇಲ್ಲಿ ಕರ್ತೃ, ಕರ್ಮ ಹಾಡು. ಜಾನಕಿ ಹಾಡನ್ನು ಹಾಡಿದಳು. ಪರಮೇಶ ಕೊಡವನ್ನು ಕೆತ್ತಿದನು. ಪರಮೇಶ ಕರ್ತೃ, ಕೊಡ ಕರ್ಮ, ಕೆತ್ತಿದನು ಕ್ರಿಯಾಪದ. ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ. ನೋಡಿ, ಬಣ್ಣ ಮತ್ತು ವಸನ 2 ಪ್ರಶ್ನೆಗಳನ್ನು ಕೇಳಿದರೆ ಒಂದೊಂದಕ್ಕೆ 1 ಅಂಕ. ಇನ್ನು ಕೆಳಗಿನ ಪದಗಳನ್ನು ಬಿಡಿಸಿ ಸಂಧಿಯನ್ನು ಹೆಸರಿಸಿರಿ ಎಂದಿದ್ದಾರೆ. ಒಂದೊಂದಕ್ಕೆ 1 ಅಂಕ. 2 ಕೇಳಿದ್ದಾರೆ. ನೋಡಿ, ಚಳಿಗಾಲ ಮತ್ತು ಮನೆಯಿಂದ. ಚಳಿ ಪ್ಲಸ್ ಕಾಲ ಚಳಿಗಾಲ, ಮನೆ ಪ್ಲಸ್ ಇಂದ ಮನೆಯಿಂದ. ಒಂದು ಆದೇಶ ಸಂಧಿ, ಇನ್ನೊಂದು ಯಕಾರಾಗಮ ಸಂಧಿ. ನಿಮ್ಮ ಶಾಲೆಯಲ್ಲಿ ಆಚರಿಸಿದ ಕನ್ನಡ ರಾಜ್ಯೋತ್ಸವವನ್ನು ಕುರಿತು ಪ್ರಬಂಧ ಬರೆಯಿರಿ ಅಂತ ಕೇಳಿದ್ದಾರೆ. ಇದಕ್ಕೆ 4 ಅಂಕವನ್ನು ನೀಡಿದ್ದಾರೆ. ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿರಿ.
ಅಂತ ಬಾಲ ನಿವ ನೆನ್ನದಿರು ದುಗುಡವ ತಾಳಲಾಗದು ಬೊಪ್ಪ ನಿಮ್ಮಡಿ ಯಾಲಿಗಳಿ ಗೌತಣವ ನಿಕ್ಕುವ ನೊರಸಿ ರಿಪುಬಲವ. ನೋಡಿ, ಇದಕ್ಕೆ ಪ್ರಸ್ತಾರವನ್ನು ಹಾಕಬೇಕು, ಗಣವನ್ನು ವಿಂಗಡಿಸಬೇಕು. ಈ ರೀತಿ ಈಗ ನಾವು ಒಂದು ಪ್ರಶ್ನೆ ಪತ್ರಿಕೆಯನ್ನು, ನಿಮ್ಮ ಪ್ರಥಮ ಭಾಷೆ ಕನ್ನಡದ ಪ್ರಶ್ನೆ ಪತ್ರಿಕೆಯನ್ನು ನೋಡಿದೆವು. ಇದೇ ರೀತಿ ಎಲ್ಲ ವಿಷಯಗಳ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ. ಮತ್ತೆ ಭೇಟಿಯಾಗೋಣ.